ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಚ್ಛಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ 6. ಯಾಕೆ ನೀನು ಅವನನ್ನು ಪ್ರೀತಿಸ್ತಾ ಇದ್ದೀಯಾ ಕೇಳಿದರು ಈಶ್ವರ್. ಅವಳನ್ನು ಕರೆದೊಯ್ಯಲು ಬಂದಿದ್ದು ಆಯುಷ್ ಒಬ್ಬನೇ. ಇಚ್ಛಾಗೆ ಹೋಗುವುದಾ ಬೇಡವಾ ಎಂಬ ಎರಡು ಮನಸ್ಸಿತ್ತು. ನನ್ನೇನು ನಿಮ್ಮ ಡ್ರೈವರ್ ಅಂದ್ಕೊಂಡ್ರಾ? ನಾನು ನಿಮ್ಮ ಡ್ರೈವರ್ ಅಲ್ಲ, ಬಂದು ಮುಂದೆ ಕೂತ್ಕೊಳ್ಳಿ ಹೇಳಿದ ಆಯುಷ್. ನಿಮ್ಗಲ್ಲಿ ಎಷ್ಟು ಹೊತ್ತು ಕೆಲಸ ಇದೆ ಪ್ರಶ್ನಿಸಿದ ಅವಳನ್ನು. ಆಯುಷ್ಗೆ ಪರಿಸ್ಥಿತಿಯನ್ನು ವಿವರಿಸಬೇಕಾದ ಅವಶ್ಯಕತೆ ಕಾಣಲಿಲ್ಲ ಇಚ್ಛಾಗೆ. ಆದ್ದರಿಂದ ಅವನಿಗೆ ತನ್ನ ಅಕ್ಕನ ಬಗ್ಗೆ ಏನನ್ನೂ ಹೇಳಲು ಹೋಗಲಿಲ್ಲ. ಇವನಿಗೆ ತನ್ನ ಬಗ್ಗೆ ಏಕೆ ಇಷ್ಟೊಂದು ಆಸಕ್ತಿ? ಇಚ್ಛಾಗೆ ಅಂದು ಮನಸ್ಸು ಸರಿಯಿರಲಿಲ್ಲ. ಇಂದು ಬೆಳಗಿನಿಂದ ಅವನ ವರ್ತನೆಯನ್ನು ಮೆಲುಕು ಹಾಕಿಕೊಂಡಳು. ಅವನಿಂದು ಎರಡೆರಡು ಬಾರಿ ಅವಳನ್ನು ಅಪ್ಪಿಕೊಂಡಿದ್ದ. ಅವನು ತನ್ನನ್ನು ಮಿಸ್ಯೂಸ್ ಮಾಡಿಕೊಳ್ಳುತ್ತಿದ್ದಾನಾ ಎಂಬ ಸಂಶಯವಾಯಿತು ಅವಳಿಗೆ. ಅವನಿಂದ ತಾನು ದೂರವಿರಬೇಕು, ಅದುವೇ ತನಗೆ ಒಳಿತು ಎಂದು ಅಂದುಕೊಂಡಳು ಇಚ್ಛಾ. ಶೈಲೇಶ್ ಮತ್ತು ಆಯುಷ್ ಇಬ್ಬರು ಹೃತಿಕ್ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಕೊಟ್ಟಿದ್ದರು. ಆದ್ದರಿಂದ ಅವನು ಒಳ್ಳೆಯವನಲ್ಲ ಎಂಬುದು ಅವಳಿಗೆ ಮನವರಿಕೆ ಆಗಿತ್ತು. ಇಚ್ಛಾ ಈ ವಿಚಾರವನ್ನು ತನ್ನ ಅಕ್ಕನಿಗೆ ತಿಳಿಸಬೇಕಾಗಿತ್ತು. ಆದರೆ ಅವಳು ನಂಬಬೇಕಲ್ಲ. ನಂಬಬೇಕಾದರೆ ಯಾವುದಾದರೂ ಸಾಕ್ಷಿ ಬೇಕು. ಆ ಸಾಕ್ಷಿಯನ್ನು ತಾನು ಹೇಗೆ ಒದಗಿಸುವುದು? ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಇಂದಿನ ಘಟನೆಯಿಂದಾಗಿ ಅವಳಿಗೆ ಒಬ್ಬಳಿಗೆ ಹೋಗಿ ಹೃತಿಕ್ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಲು ಭಯವಾಗತೊಡಗಿತ್ತು. ಅದಕ್ಕೆ ಯಾರಾದರೂ ಗಂಡಸರ ಸಹಾಯ ಬೇಕೇ ಬೇಕು. ಯಾರ ಬಳಿ ಸಹಾಯ ಪಡೆಯುವುದು? ಶೈಲೇಶ್ ಮತ್ತು ಆಯುಷ್ ಇಬ್ಬರಿಗೂ ಅವನ ಪರಿಚಯವಿತ್ತು. ಶೈಲೇಶ್ ಬಗ್ಗೆ ಅವಳಿಗೆ ಏನೂ ಗೊತ್ತಿರಲಿಲ್ಲ. ಆದ್ದರಿಂದ ಅವನೊಂದಿಗೆ ಹೋಗಿ ಮಾಹಿತಿ ಕಲೆಕ್ಟ್ ಮಾಡಲು ಅವಳಿಗೆ ಮನಸ್ಸಾಗಲಿಲ್ಲ. ಇನ್ನು ಆಯುಷ್, ಅವನು ಇಂದು 2 ಬಾರಿ ಅವಳನ್ನು ಅಪ್ಪಿಕೊಂಡು ಚುಂಬಿಸಿದ್ದ. ಅವನು ಯಾವ ಉದ್ದೇಶದಿಂದ ಹೀಗೆ ಮಾಡುತ್ತಾನೆ ಎಂದು ಅವಳಿಗೆ ಗೊತ್ತಿರಲಿಲ್ಲ. ಆದ್ದರಿಂದ ಆಯುಷ್ ಬಗ್ಗೆ ಯಾವುದೇ ಅಭಿಪ್ರಾಯಕ್ಕೆ ಬರಲು ಅವಳಿಂದ ಸಾಧ್ಯವೇ ಆಗುತ್ತಿರಲಿಲ್ಲ. ಅವನು ಒಳ್ಳೆಯವನ ಕೆಟ್ಟವನ ಎಂದು ಗೊತ್ತಿಲ್ಲದೆ ಅವನ ಸಹಾಯವನ್ನು ಪಡೆಯಲು ಅವಳ ಮನಸ್ಸು ತಿರಸ್ಕರಿಸಿತು. ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದಳು. ತಂದೆಯ ಬಳಿ ವಿಷಯ ಪ್ರಸ್ತಾಪಿಸಬೇಕು. ಇಶಾಗೆ ತನ್ನ ಮೇಲೆ ಅಸಮಾಧಾನ ಉಂಟಾಗಬಹುದು. ಆದರೂ ತಂದೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು. ಅವರಿಗೆ ತಿಳಿಸಿದರೆ ಅವರು ಇದಕ್ಕೆ ತಕ್ಕ ಪರಿಹಾರವನ್ನು ಕಂಡುಹಿಡಿಯಬಹುದು. ಅವರಿಗೆ ಜವಾಬ್ದಾರಿ ವಹಿಸುವುದು ಎಂದು ಅಂದುಕೊಂಡಳು ಇಚ್ಛಾ. ಅವಳೇನಾದರೂ ಮಾಡಲು ಹೋಗಿ ಎಡವಟ್ಟು ಮಾಡಿಕೊಳ್ಳುವುದರಿಂದ ಇದೇ ಉತ್ತಮ ಎಂದು ಅಭಿಪ್ರಾಯಕ್ಕೆ ಬಂದಿದ್ದಳು. ತಂದೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೋ ಅದು ಸರಿಯಾಗಿರುತ್ತದೆ ಎಂದಂದುಕೊಂಡಳು. ಅಂದು ಸಂಜೆ ಮನೆ ತಲುಪುತ್ತಲೇ ಹೃತಿಕ್ ಬಗ್ಗೆ ತಾನು ತಿಳಿದಿರುವ ವಿಚಾರವನ್ನು ಇಶಾಗೆ ತಿಳಿಸುವುದಾ ಬೇಡವಾ ಎಂದು ಯೋಚಿಸುತ್ತಿದ್ದಳು ಇಚ್ಛಾ. ಮೊದಲು ತಂದೆಗೆ ತಿಳಿಸುವುದೇ ಉತ್ತಮ ಎಂದು ತಂದೆ ಬರುವುದನ್ನೇ ಕಾಯುತ್ತಿದ್ದಳು. ಇಶಾ ಇಲ್ಲದ ಸಂದರ್ಭವನ್ನು ನೋಡಿಕೊಂಡು ತಂದೆ ಬಳಿ ವಿಷಯ ಪ್ರಸ್ತಾಪಿಸಿದ್ದಳು ಇಚ್ಛಾ. ಪಪ್ಪ, ನನಗೆ ನಿಮ್ಮತ್ರ ಒಂದು ಅರ್ಧ ಗಂಟೆ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು. ನಾವಿಬ್ರು ವಾಕ್ ಹೋಗೋಣವಾ ಪಪ್ಪ ಎಂದು ಕೇಳಿದಳು. ಮಗಳು ಪರ್ಸನಲ್ ಆಗಿ ವಿಷಯ ಪ್ರಸ್ತಾಪಿಸಬೇಕು ಎಂದಾಗ ಈಶ್ವರ್ ಅವರಿಗೆ ಇಚ್ಛಾ ಯಾರನ್ನಾದರೂ ಪ್ರೀತಿಸುತ್ತಿದ್ದಾಳಾ ಎಂಬ ಸಂಶಯ ಉಂಟಾಯಿತು. ಆದರೂ ಅವಳ ಬಾಯಿಂದಲೇ ವಿಷಯವೇನೆಂದು ಕೇಳಬೇಕು. ಅಪ್ಪಮಗಳಿಬ್ಬರು ತಾಯಿಗೆ ಹೇಳಿ ವಾಕಿಂಗ್ ಹೊರಟರು. ಇಚ್ಛಾ ತಾನಾಗಿ ವಿಷಯ ಪ್ರಸ್ತಾಪಿಸಿದ್ದಳು. ಪಪ್ಪ, ಇದು ಒಬ್ಬ ಹುಡುಗನ ವಿಚಾರ. ಹೃತಿಕ್ ಅಂತ ಹೆಸರು. ಅವನು ಮೈಸೂರಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುತ್ತಿದ್ದಾನೆ. ನೋಡೋಕೆ ತುಂಬ ರಿಚ್ ಥರ ಕಾಣಿಸ್ತಾನೆ. ಅವನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕಾಗಿತ್ತು. ನಂಗೊಬ್ಳಿಗೆ ಅವನ ವಿಷಯ ತಿಳಿದುಕೊಳ್ಳೋಕೆ ಕಷ್ಟ ಆಗುತ್ತೆ. ಮತ್ತು ನನ್ನಿಂದ ಆ ಕೆಲಸ ಸಾಧ್ಯನೇ ಇಲ್ಲ ಅಂತಾನೂ ಅನಿಸುತ್ತೆ. ನಿಮ್ಮತ್ರ ಹೇಳ್ತಾ ಇದ್ದೀನಿ. ಮತ್ತು ಈ ವಿಚಾರ ಯಾಕೆ ತಿಳ್ಕೋಬೇಕಾಗಿತ್ತು ಅಂದರೆ ಎಂದು ಅವಳು ಹೇಳಿದಾಗ ಈಶ್ವರ್ ಅವರಿಗೆ ತುಂಬ ಆತಂಕವಾಗಿತ್ತು. ಮಗಳು ಅವನನ್ನು ಪ್ರೀತಿಸುತ್ತಿದ್ದಾಳಾ ಎಂಬ ಕುತೂಹಲವೂ ಇತ್ತು. ತಡೆಯಲಾಗದೆ ಹೇಳಿದರು. ಯಾಕೆ? ನೀನು ಅವನನ್ನು ಪ್ರೀತಿಸ್ತಾ ಇದ್ದೀಯಾ? ಅವರ ಸ್ವರದಲ್ಲಿದ್ದ ಆತಂಕವನ್ನು ಗಮನಿಸಿದ್ದಳು ಇಚ್ಛಾ. ಇಲ್ಲ ಪಪ್ಪ, ನಾನು ಅವನನ್ನು ಪ್ರೀತಿಸ್ತಾ ಇಲ್ಲ. ಆದರೆ ಅಕ್ಕ ಪ್ರೀತಿಸಿದ್ದಾಳೆ. ಮೊನ್ನೆ ನನಗೆ ಅವನ ಪರಿಚಯ ಮಾಡಿಸಿ ಅಕ್ಕ ಅವನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದ್ಲು. ಮತ್ತು ಇವತ್ತು ಇಬ್ಬರು ಅವನ ಬಗ್ಗೆ ಕೆಟ್ಟ ಅಭಿಪ್ರಾಯ ತಿಳಿಸಿದ್ರು ನನಗೆ. ಆದ್ದರಿಂದ ನಾವು ಯೋಚನೆ ಮಾಡಬೇಕಾಗುತ್ತೆ ಅಂತ ನಿಮ್ಮತ್ರ ವಿಷಯ ಹೇಳ್ತಾ ಇದ್ದೀನಿ. ಆ ಹುಡುಗ ನಮ್ಮ ಜಾತಿಯವನಲ್ಲ ಎಂದು ಸೇರಿಸಿದಳು ಇಚ್ಛಾ. ಈಗ ಈಶ್ವರ್ ಅವರ ಟೆನ್ಷನ್ ಮತ್ತೂ ಜಾಸ್ತಿ ಆಯಿತು. ಇಚ್ಛಾ ಆದರೆ ತಾವು ಹೇಳಿದ್ದನ್ನು ಕೇಳಿಸಿಕೊಳ್ಳುತ್ತಾಳೆ, ತಮ್ಮ ಮಾತಿಗೆ ಬೆಲೆ ಕೊಡುತ್ತಾಳೆ. ಆದರೆ ಇಶಾ ಹಾಗಲ್ಲ. ಅವಳು ತುಂಬ ಹಠಮಾರಿ. ಅವಳಿಗೆ ಅವಳು ಹೇಳಿದ್ದೇ ಆಗಬೇಕಾಗಿತ್ತು. ನಿಂಗೆ ಈ ವಿಷಯ ಗೊತ್ತಾ? ಎಷ್ಟು ದಿನ ಆಯಿತು? ಮತ್ತೆ ಗೊತ್ತಾದ ತಕ್ಷಣ ನನಗೆ ಯಾಕೆ ತಿಳಿಸಿಲ್ಲ? ಇಂತಹ ವಿಷಯಗಳನ್ನು ಆದಷ್ಟು ಬೇಗ ಹಿರಿಯರಿಗೆ ತಿಳಿಸಬೇಕು ಅಂತ ಗೊತ್ತಾಗ್ಲಿಲ್ವಾ? ಆಯಿತು, ಈಗಲಾದರೂ ತಿಳಿಸಿದ್ಯಲ್ಲ. ಮತ್ತು ಇಶಾಗೆ ಈ ಬಗ್ಗೆ ಏನು ಹೇಳೋಕೆ ಹೋಗಬೇಡ. ಅವಳ ಜೀವನ ಹಾಳಾಗಬಾರ್ದು ಅನ್ನೋದೇ ನಮ್ಮಾಸೆ. ಆದರೆ ಅವಳು ಅದನ್ನು ಅರ್ಥ ಮಾಡಿಕೊಳ್ಳಬೇಕಲ್ಲ.
ನನ್ನ ಮನಸ್ಸೀಗ ಕದಡಿದ ಕೊಳದಂತಾಗಿ ಬಿಟ್ಟಿದೆ. ಆ ಹುಡುಗನ ಬಗ್ಗೆ ನಿಂಗೆ ಗೊತ್ತಿರೋ ಡೀಟೇಲ್ಸ್ ಎಲ್ಲ ನನಗೆ ಕೊಡು. ನಾನು ಆ ಹುಡುಗನ ಬಗ್ಗೆ ತಿಳಿಯೋಕೆ ಪ್ರಯತ್ನ ಪಡ್ತೀನಿ ಎಂದು ಹೇಳಿದರು ಈಶ್ವರ್ ಭಾರವಾದ ದನಿಯಲ್ಲಿ. ತಂದೆಗೆ ವಿಷಯ ತಿಳಿಸಿದ ಬಳಿಕ ಇಚ್ಛಾಳ ಮನಸ್ಸು ತುಸು ಹಗುರವಾಗಿತ್ತು. ತನ್ನ ಹೆಗಲ ಮೇಲಿದ್ದ ಭಾರವನ್ನು ತಂದೆಗೆ ವರ್ಗಾಯಿಸಿಬಿಟ್ಟಿದ್ದಳು ಇಚ್ಛಾ. ತಂದೆ ಮಗಳಿಬ್ಬರು ಏನೋ ಮಾತಾಡಿಕೊಳ್ಳಲು ಹೋಗಿದ್ದಾರೆ ಎಂದು ಗೀತಾ ಅವರಿಗೆ ಗೊತ್ತಾಗಿತ್ತು. ಅಂದು ರಾತ್ರಿ ಪತಿಯಲ್ಲಿ ವಿಚಾರಿಸಿಕೊಳ್ಳಬೇಕು ಎಂದುಕೊಂಡರು. ಆದರೆ ಇಶಾಗೆ ಮಾತ್ರ ಈ ಬಗ್ಗೆ ಯಾರೂ ಏನೂ ಹೇಳಲಿಲ್ಲ. ಆ ಭಾನುವಾರ ಕೂರ್ಗಿನಲ್ಲಿರುವ ಅನಂತರಾಮ್ ಅವರ ಕಾಫಿ ಎಸ್ಟೇಟ್ಗೆ ಹೋಗಬೇಕಾಗಿತ್ತು ಇಚ್ಛಾ. ಇಚ್ಛಾಳ ಮನೆಗೆ ಬಂದು ಅವಳನ್ನು ಪಿಕ್ ಮಾಡಿಕೊಂಡು ಹೋಗುವುದಾಗಿ ತಿಳಿಸಿದ್ದರು ಅನಂತರಾಮ್ ಅವರು. ಭಾನುವಾರ ಬೆಳಗ್ಗೆ ಇಚ್ಛಾಗೆ ಅನಂತರಾಮ್ ಅವರಿಂದಲೇ ಕರೆ ಬಂದಿತ್ತು. ಹಲೋ ಅಂಕಲ್, ನಾನು ರೆಡಿಯಾಗಿದ್ದೀನಿ. ಎಷ್ಟು ಹೊತ್ತಿಗೆ ಬರ್ತೀರಾ ಎಂದು ವಿಚಾರಿಸಿಕೊಂಡಳು ಇಚ್ಛಾ. ಆದರೆ ಅತ್ತಲಿಂದ ಕರೆ ಮಾಡಿದ್ದು ಅನಂತರಾಮ್ ಆಗಿರಲಿಲ್ಲ. ಅವರ ಸೆಲ್ಫೋನ್ನಿಂದ ಆಯುಷ್ ಕರೆ ಮಾಡಿದ್ದ. ಹಲೋ, ನಾನು ಆಯುಷ್ ಮಾತಾಡ್ತಿರೋದು. ನೀವು ರೆಡಿಯಾಗಿದ್ದೀರಾ ಅಂತ ವಿಚಾರಿಸೋಕೆ ಡ್ಯಾಡ್ ಹೇಳಿದರು, ಅದಕ್ಕೆ ಕರೆ ಮಾಡಿದೆ. ಸಾರಿ, ನನಗೆ ಗೊತ್ತಾಗಲಿಲ್ಲ. ಅಂಕಲ್ ಸೆಲ್ಫೋನ್ ಆದ್ದರಿಂದ ಅವರೇ ಕರೆ ಮಾಡಿದ್ದು ಅಂದ್ಕೊಂಡೆ ಹೇಳಿದಳು ಇಚ್ಛಾ. ದಟ್ಸ್ ಓಕೆ. ಅದು ನೀವು ಒಂದು ಸೆಟ್ ಡ್ರೆಸ್ ಪ್ಯಾಕ್ ಮಾಡ್ಕೋಬೇಕಂತೆ. ಒಂದು ವೇಳೆ ಇವತ್ತು ಬರೋಕ್ಕಾಗದೇ ಇದ್ದರೆ ಬೇಕಾಗುತ್ತೆ ಅಂದರು ಡ್ಯಾಡ್. ಆಯಿತು, ಪ್ಯಾಕ್ ಮಾಡ್ಕೋತೀನಿ. ಅವಳು ಅದಕ್ಕೆ ಒಪ್ಪಿಕೊಂಡಳು. ಅವಳಿಗೂ ಅವಳು ಒಪ್ಪಿಕೊಂಡಿದ್ದ ಅನಂತರಾಮ್ ಅವರ ಕೆಲಸವನ್ನು ಆದಷ್ಟು ಬೇಗ ಮುಗಿಸಿಕೊಡಬೇಕಾಗಿತ್ತು. ಆದರೆ ಅವಳನ್ನು ಕರೆದೊಯ್ಯಲು ಬಂದಿದ್ದು ಅನಂತರಾಮ್ ಅವರಲ್ಲ, ಆಯುಷ್ ಒಬ್ಬನೇ ಬಂದಿದ್ದ. ಇಚ್ಛಾಗೆ ಹೋಗುವುದಾ ಬೇಡವಾ ಎಂಬ ಎರಡು ಮನಸ್ಸು ಇತ್ತು. ಡ್ಯಾಡಿಗೆ ಇವತ್ತೇಕೋ ಹುಷಾರಿಲ್ಲ, ಬರೋಕ್ಕಾಗಲ್ಲ ಅಂದರು. ನಾವು ಈಗ ಹೋಗಿ ಸಂಜೆನೇ ಬಂದುಬಿಡೋಣ ಎಂದು ಹೇಳಿದ. ನಾಳೆ ಅವಳ ಕೆಲಸವನ್ನು ಮುಂದುವರಿಸಬೇಕಾದರೆ ಅವಳಿಗೆ ಕೆಲವೊಂದು ಡೀಟೇಲ್ಸ್ ಬೇಕಾಗಿತ್ತು. ಅದಕ್ಕಾಗಿ ಅವಳು ಹೋಗಲೇಬೇಕಾಗಿತ್ತು. ಇಲ್ಲವೆಂದು ಹೇಳಲಾಗಲಿಲ್ಲ ಅವಳಿಂದ. ಸಂಜೆಗೆ ಮತ್ತೆ ಮನೆಗೆ ತಲುಪುತ್ತೇವೆ ಎಂದಂದುಕೊಂಡು ಮನೆಯಲ್ಲಿ ತಂದೆ ತಾಯಿಯ ಬಳಿ ಹೇಳಿ ಅವನೊಂದಿಗೆ ಹೊರಟಳು ಇಚ್ಛಾ. ಇಚ್ಛಾ ಮತ್ತು ಆಯುಷ್ ಇಬ್ಬರು ಬೆಳಗ್ಗೆ 7 ಗಂಟೆಗೆ ಮಡಿಕೇರಿಯತ್ತ ಹೊರಟಿದ್ದರು. ಬೆಳಗ್ಗೆ ಅಷ್ಟು ಬೇಗ ತಿಂಡಿ ತಿನ್ನಲಾಗಿರಲಿಲ್ಲ ಇಚ್ಛಾಗೆ. ಅವಳು ತನ್ನ ಬ್ಯಾಗಿನೊಂದಿಗೆ ಕಾರಿನ ಹಿಂದಿನ ಸೀಟಲ್ಲಿ ಕೂರಲು ಹೋದಳು. ನನ್ನನ್ನೇನು ನಿಮ್ಮ ಡ್ರೈವರ್ ಅಂದ್ಕೊಂಡ್ರಾ? ನಾನು ನಿಮ್ಮ ಡ್ರೈವರ್ ಅಲ್ಲ, ಬಂದು ಮುಂದೆ ಕೂತ್ಕೊಳ್ಳಿ ಹೇಳಿದ ಆಯುಷ್. ಇಲ್ಲಿಂದ ಅಲ್ಲಿಯವರೆಗೂ ಅವನೊಂದಿಗೆ ಜಗಳವಾಡಿಕೊಂಡು ಹೋಗುವ ಮನಸ್ಸಿರಲಿಲ್ಲ ಇಚ್ಛಾಗೆ. ಆದ್ದರಿಂದ ಮರು ಮಾತಾಡದೆ ಮುಂದಿನ ಸೀಟಲ್ಲಿ ಬಂದು ಕುಳಿತುಕೊಂಡಳು. ನಿಮ್ಗಲ್ಲಿ ಎಷ್ಟು ಹೊತ್ತು ಕೆಲಸ ಇದೆ? ನನಗೆ ಇವತ್ತು ಸಂಜೆನೇ ರಿಟರ್ನ್ ಬರಬೇಕು. ನಾಳೆ ನನಗೆ ಆಫೀಸ್ ಇದೆ, ಅದಕ್ಕೆ ಕೇಳ್ತಾ ಇದ್ದೀನಿ ಎಂದು ಹೇಳಿದ. ತಾನೇನು ಅವನನ್ನು ಬರಲು ಹೇಳಿದೆನಾ? ಇಲ್ಲವಲ್ಲ, ಮತ್ತೇಕೆ ತನ್ನಲ್ಲಿ ಈ ರೀತಿ ಕೇಳುತ್ತಾನೆ? ಮತ್ತವಳೀಗ ಮಾಡುತ್ತಿರುವುದು ಅವರ ಕೆಲಸ, ಅವಳ ಕೆಲಸ ಅಲ್ಲವಲ್ಲ. ಅಲ್ಲಿ ಹೋಗೋ ಮನಸ್ಸಿಲ್ಲದ ಮೇಲೆ ಅವನು ತಂದೆಯ ಬಲವಂತಕ್ಕೆ ಬಂದಿರಬಹುದು ಎಂದು ಅಂದುಕೊಂಡಳು ಇಚ್ಛಾ. ಅವರ ಅಕೌಂಟೆಂಟ್ ಬರೆದುಕೊಟ್ಟ ಲೆಕ್ಕ ಟ್ಯಾಲಿ ಆಗುತ್ತಿರಲಿಲ್ಲ. ಅದಕ್ಕಾಗಿ ಅವಳು ಖುದ್ದು ಪರಿಶೀಲಿಸಲು ಹೋಗುತ್ತಿದ್ದಳು. ಅವನು ಇವರಿಗೆ ತುಂಬ ಮೋಸ ಮಾಡಿರುವಂತೆ ಅನಿಸುತ್ತಿತ್ತು ಇಚ್ಛಾಗೆ. ಒಂದು ದಿನದ ಕೆಲಸ ಇದೆ ಅಂದ್ಕೊಂಡಿದ್ದೀನಿ. ಡೀಟೇಲ್ಸ್ ಎಲ್ಲ ಬೇಗ ಸಿಕ್ಕರೆ ಬೇಗ ಕೆಲಸ ಮುಗಿಸ್ಕೊಂಡು ಬರಬಹುದು. ನನಗೂ ಸಂಜೆ ಮನೆಗೆ ಬರಬೇಕು. ನಾನು ಬೇರೆಯವರ ಮನೆಯಲ್ಲಿ ರಾತ್ರಿಗೆ ಉಳ್ಕೊಳ್ಳೋಲ್ಲ. ಅವನಿಗೆ ಸ್ಪಷ್ಟವಾಗಿ ಉತ್ತರಿಸಿದಳು ಇಚ್ಛಾ. ಅವನು ಇಚ್ಛಾ ಬಳಿ ಮಾತಿಗೆ ಆರಂಭಿಸಿದ್ದ. ನಿಮಗೆ ಹಸಿವಾದಾಗ ಹೇಳಿ, ಯಾವುದಾದರೂ ಹೋಟೆಲ್ನಲ್ಲಿ ತಿಂಡಿ ತಿಂದ್ಕೊಂಡು ಮುಂದುವರಿಸೋಣ. ಅವನು ಅವಳ ಸ್ಕೂಲು, ವಿದ್ಯಾಭ್ಯಾಸ ಮುಂತಾದವುಗಳ ಬಗ್ಗೆ ಅವಳಲ್ಲಿ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯುತ್ತಿದ್ದ. ಅವನು ಕೇಳಿದ ಪ್ರಶ್ನೆಗಳಿಗಷ್ಟೇ ಉತ್ತರಿಸುತ್ತಿದ್ದಳು. ಅವನ ಬಗ್ಗೆ ಏನೂ ತಿಳಿಯುವ ಕುತೂಹಲ ಅವಳಿಗೆ ಇರಲಿಲ್ಲ. ಆದ್ದರಿಂದ ಅವನನ್ನು ಏನೂ ಪ್ರಶ್ನಿಸಲು ಹೋಗಲಿಲ್ಲ ಇಚ್ಛಾ. ತನಗೊಬ್ಬಳು ಅಕ್ಕ ಇದ್ದಾಳೆ ಎಂಬ ವಿಷಯವನ್ನು ಅವನಿಗೆ ತಿಳಿಸಲೇ ಇಲ್ಲ. ಆದ್ದರಿಂದ ಅವನು ಇಚ್ಛಾ ಒಬ್ಬಳೇ ಮಗಳು ಎಂದು ಅಂದುಕೊಂಡಿದ್ದ. ಅವನು ದಾರಿಯಲ್ಲಿ 2 ಬಾರಿ ಅವಳಲ್ಲಿ ಹಸಿವಾಗ್ತಿದೆಯಾ ಎಂದು ವಿಚಾರಿಸಿಕೊಂಡಿದ್ದ. ಅದಕ್ಕೆ ಇಚ್ಛಾ ಇಲ್ಲ ಎಂದು ಉತ್ತರಿಸಿದ್ದಳು. ಹಾಗಾದರೆ ಮಡಿಕೇರಿಯಲ್ಲಿ ತಿಂಡಿ ತಿಂದ್ಕೊಂಡು ಮತ್ತೆ ನಮ್ಮ ಎಸ್ಟೇಟ್ಗೆ ಹೋಗೋಣ ಎಂದು ಹೇಳಿದ ಆಯುಷ್. ಸುಮಾರು 9:30 ಗಂಟೆಗೆ ಮಡಿಕೇರಿ ತಲುಪಿದ್ದರು. ಅವರು ಮಡಿಕೇರಿಯಲ್ಲಿ ಹೋಟೆಲ್ಗೆ ತಿಂಡಿ ತಿನ್ನಲೆಂದು ಹೋದರು. ಇಚ್ಛಾ ಮೊದಲ ಬಾರಿ ಪರಪುರುಷನೊಬ್ಬನ ಜೊತೆಗೆ ಒಂಟಿಯಾಗಿ ಹೋಟೆಲಿಗೆ ಹೋಗುತ್ತಿರುವುದು. ಅವಳಿಗೆ ಅವನೊಂದಿಗೆ ಒಂಟಿಯಾಗಿ ಹೋಗಲು ಇರಿಸುಮುರಿಸು ಉಂಟಾಗಿತ್ತು. ತಿಂಡಿ ತಿಂದು ಆಯುಷ್ ಕೈ ತೊಳೆಯಲೆಂದು ಹೋದಾಗ ಬಿಲ್ ಬಂದಿತ್ತು. ಇಚ್ಛಾ ಬಿಲ್ ಪೇ ಮಾಡಿದ್ದಳು. ಅದನ್ನು ಕಂಡು ಆಯುಷ್, ನೀವ್ಯಾಕೆ ಬಿಲ್ ಪೇ ಮಾಡೋಕ್ಕೆ ಹೋದ್ರಿ? ನಿಮ್ಮನ್ನು ನಾನು ಕರ್ಕೊಂಡು ಬಂದಿದ್ದು ಅಂದಮೇಲೆ ನಾನೇ ಬಿಲ್ ಪೇ ಮಾಡಬೇಕು. ತಗೊಳ್ಳಿ ದುಡ್ಡು ಎಂದು ದುಡ್ಡನ್ನು ಅವಳಿಗೆ ಕೊಟ್ಟ. ಆದರೆ ಇಚ್ಛಾ ಅದನ್ನು ತೆಗೆದುಕೊಳ್ಳಲಿಲ್ಲ. ಈಗ ಕೊಟ್ಟಾಯ್ತಲ್ಲ, ಬರುವಾಗ ನೀವು ಪೇ ಮಾಡಿ ಎಂದು ಹೇಳಿದಳು. ಆದರೆ ಅವನಿಗದು ಒಪ್ಪಿಗೆಯಾಗಿರಲಿಲ್ಲ. ಅವನು ಅವಳ ಬಲದ ಕೈಯನ್ನು ಹಿಡಿದು ಅದರಲ್ಲಿ ದುಡ್ಡಿಟ್ಟು
ಬಿಟ್ಟ. ಇಚ್ಚ ಆ ದುಡ್ಡನ್ನು ಅವನಿಗೆ ಗೊತ್ತಾಗದಂತೆ ಕಾರಿನ ಡ್ಯಾಶ್ ಬೋರ್ಡಿನೊಳಗೆ ಇಟ್ಟು ಬಿಟ್ಟಳು. ಅವರ ಕಾಫಿ ಎಸ್ಟೇಟ್ಗೆ ಮೇನ್ ರೋಡಿನಿಂದ ಒಂದು 10 ಕಿಲೋಮೀಟರಿನಷ್ಟು ಒಳಗೆ ಹೋಗಬೇಕಾಗಿತ್ತು. ಎಸ್ಟೇಟ್ ಒಳಗೆ ಕಾರಿಳಿದು ನಡೆದುಕೊಂಡು ಹೋಗುವಾಗ ಕಾಲಡಿಯಲ್ಲಿ ಕಲ್ಲೊಂದು ಸಿಕ್ಕಿ ಬೀಳುವುದರಲ್ಲಿದ್ದಳು ಇಚ್ಚ. ತಕ್ಷಣವೇ ಅವನು ಇಚ್ಚಾಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಥ್ಯಾಂಕ್ಸ್, ಹೇಳಿದಳು ಇಚ್ಚ. ಇಲ್ಲಿ ನೆಲ ನೋಡ್ಕೊಂಡು ಹೋಗ್ಬೇಕು, ಮೇಲೆ ನೋಡ್ಕೊಂಡು ಹೋದರೆ ಹೀಗೆ ಆಗೋದು. ಅವಳು ಬೇಕೆಂದೇ ಮಾಡಿದ್ದಾಳೇನೋ ಎಂಬಂತೆ ಹೇಳಿದ ಆಯುಷ್. ಅವನ ಮಾತಿನಿಂದ ಅವಳಿಗೆ ಅವಮಾನವಾಗಿತ್ತು. ಅವಳು ಅವನ ಕೈ ಬಿಡಿಸಿಕೊಂಡು ಹೋಗಲು ನೋಡಿದಳು. ಆದರೆ ಅವನು ಕೈ ಬಿಡಲಿಲ್ಲ. ಗಟ್ಟಿಯಾಗಿ ಅವಳನ್ನು ಹಿಡಿದುಕೊಂಡಿದ್ದ. ಇಲ್ಲಿ ಮಾರ್ಗ ಸರಿಯಿಲ್ಲ. ನನ್ನ ಕೈ ಗಟ್ಟಿಯಾಗಿ ಹಿಡ್ಕೊಳ್ಳಿ, ಇಲ್ಲಾಂದರೆ ನೀವು ಬಿದ್ದುಬಿಡ್ತೀರಾ. ಅದಕ್ಕಿಂತ ಇದೇ ವಾಸಿ. ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.